ಈಗ ಪ್ರಶ್ನೆ ಆಗುತ್ತೆ, ಯಾರ ಹೆಸರಿಗೂ ಮನೆ ಕಟ್ಟಬಾರ್ದ? ಹಾಗಾದರೆ ಪ್ರಶ್ನೆ. ಹೌದು, ನಿಜಕ್ಕೂ ಕಟ್ಟಬಾರ್ದು. ಮತ್ತು ಇನ್ಯಾರ್ದು ಮನೆ ಅದು? ಬೇಕಲ್ಲ ಗುರುತು. ಹೌದು. ಯಾರಿಗೋಸ್ಕರ ಮನೆ ಕಟ್ಟಬೇಕಾಗಾದ್ರೆ ನೀವು ಹೇಳ್ಬಿಟ್ರಿ ಸ್ವಾಮಿ, ಹೇಳಿ, ಪ್ರಶ್ನೆಗೆ ಉತ್ತರ ಬರಬೇಕು, ಹೇಳಲೇಬೇಕಾಗತ್ತೆ. ಇದಕ್ಕೆ ವಿಚಾರ ಇಷ್ಟೇ, ಮನೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಅದಕ್ಕೆ ಸರಿಯಾಗಿ ಕರೆಕ್ಟ್ ರೀತಿಯಲ್ಲಿ ಒಂದು ಭಾಷೆಯನ್ನು ಬಳಸಿ ಹೇಳೋದಾದರೆ ಮಾತೃಗೃಹ ಅಂತ ಹೇಳ್ತಾರೆ. ಹೇಳ್ಬೋದಲ್ಲ? ಖಂಡಿತ. ಸೊ ಹಾಗಿರಬೇಕಾದ್ರೆ ಮನೆಯಲ್ಲಿ ಯಾವ ಕಾರಣಕ್ಕೂ ದೇವರು ಅಂತ ಅವ್ರ ಮನೆ ದೇವರೋ ಕುಲದೇವರೋ ಇದ್ದೇ ಇರುತ್ತೆ. ಖಂಡಿತ. ಸತ್ಯ ತಾನೆ? ಆ ದೇವರನ್ನು ಆಧರಿಸಿ ಅದಕ್ಕೊಂದು ವಾರ ಅಂತ ಇರುತ್ತೆ. ಏನು, ನಮ್ಮ ಮನೆ ದೇವರು ಇಂಥ ವಾರದಲ್ಲಿ ನಾವು ಪೂಜೆ ಮಾಡ್ತೀವಿ, ಇದು ಇರುತ್ತೆ. ಆಗ ತಿಳ್ಕೋಬೇಕು, ಮಹಾವಿಷ್ಣು ನಮ್ಮದು, ಶ್ರೀನಿವಾಸರು ಒಬ್ಬರು, ನಮ್ಮದು ಶಿವ. ಎರಡು ಬಗ್ಗೆ ಮಾತಾಡೋಣ. ಶೈವ ವೈಷ್ಣವ ಪದ್ಧತಿ ಇದು ಎರಡರಲ್ಲಿ ಮಾತ್ರ ಮೇಜರಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಿರಬೇಕಾದ್ರೆ ನಿಮ್ಮ ಮನೆ ದೇವರು ವೈಷ್ಣವ ಪದ್ಧತಿಯೇನೋ ಯಾವುದೋ ಪದ್ಧತಿ ಆಗಿರೋ ಶ್ರೀನಿವಾಸರು ಅಂತ ಇಟ್ಕೊಳ್ಳೋಣ. ಶ್ರೀನಿವಾಸರಿಗೆ ವಾರ ಶುಭವಾದ ವಾರ ಯಾವುದು? ಎಷ್ಟೋ ಜನ ಅಮ್ಮ ಇನ್ನೂ ಶನಿವಾರದಲ್ಲೇ ಇದ್ದಾರೆ. ಶ್ರೀನಿವಾಸರಿಗೆ ವಾರ ಯಾವುದು ಅಂದರೆ ಶನಿವಾರ ಅಂತಾರೆ. ಆಮೇಲೆ ಲಕ್ಷ್ಮಿ ಇಲ್ಲದೆ ನಾರಾಯಣ ಹೇಗೆ ಬರ್ತಾರಲ್ಲಿ? ಶನಿವಾರ ಲಕ್ಷ್ಮಿ ಎಲ್ಲಿದ್ದಾರೆ? ಹೌದು. ನಾವು ಎಷ್ಟು ತಪ್ಪು ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಶುಕ್ರವಾರ ಏನಾಗಿದೆ? ಶನಿವಾರ ಏನಕ್ಕೆ ಅಂದರೆ ದುಃಖ ನಿವಾರಕವಾಗಿರ್ತಕ್ಕಂಥ ವಾರ ಅದು. 7 ದಿನದಲ್ಲಿ ಏನೆಲ್ಲ ಗೊತ್ತಿಲ್ಲದೆ ಸುಳ್ಳು ಏನೇನೋ ಮಾಡಿ ಬೇಜಲ್ ಮಾಡಿ ಬದುಕಕ್ಕೆ ಮಾಡಿರ್ತೀವಲ್ಲ ಮ್ಯಾಜಿಕ್ಕು, ಇದೆಲ್ಲ ನಿವಾರಣೆ ಮಾಡೋಕ್ಕೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ, ಸಿಗಪುಡಿ ಹಾಕ್ಕೊಳ್ಳಿ, ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಅಂತಿರೋದೇ ಶನಿವಾರ. ಅದಕ್ಕೆ ಶನಿವಾರ ಇರೋದು. ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಭಾನುವಾರ ಆದಿತ್ಯವಾರ, ದೇಹವನ್ನು ದೃಢೀಕರಣ ಸೃಷ್ಟೀಕರಣ ಮಾಡೋದಕ್ಕೆ ಏನೇನು ಬೇಕೆಲ್ಲ ಮಾಡ್ಕೊಳ್ಳಿ ಅಂತ ಇಟ್ಟರು. ಭಾನುವಾರ ಜಾಲಿ ಡೇ ಮಾಡಿಕೊಂಡು ಹೆಸರಲ್ಲೇ ಇದೆ ಅಲ್ಲ ಗುರುಗಳೇ, ಆದಿತ್ಯ ರವಿ ಅಂತ ಹೇಳಿ ಅಲ್ವಾ? ಇಲ್ಲ, ನಮಗೇನು ಗೊತ್ತಿಲ್ಲ. 7 ದಿನ 7 ವಾರ ಇಟ್ಟಿದ್ದ ಅರ್ಥನೇ ಇನ್ನೂ ನಾವು ತಿಳ್ಕೊಂಡಿಲ್ಲ. ನಾವೇನು ಅಂದರೆ ಮಂಗಳವಾರ ಬಂದರೆ ಕಾಳಮ್ಮನಿಗೆ ಹೋಗಬೇಕು, ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಶನಿವಾರ ಬಂದರೆ ಆಂಜನೇಯ ಸ್ವಾಮಿ, ಇದರಲ್ಲೇ ಜೀವನ ಕಳೆದ್ಬಿಟ್ಟು ಇದನ್ನ ದಡ್ತನ ಅನ್ನೋದ ಬುದ್ಧಿವಂತರಿಗೆ ಅಂತ ಹೇಳ್ತಕ್ಕಂಥದ್ದಮ್ಮ ಈ ವಿಷಯನ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಅದು ಅಪ್ಪ ಹಾಕಿದ್ದ ಆಲದ ಮರನ ಅನುಸರಿಸೋ ಪದ್ಧತಿ ಅಷ್ಟೇ. ಅವನೇನಾದ ಅವನು ಹೆಂಗೆ ಬಂದ, ನಮ್ಮ ಅಪ್ಪ ಇಲ್ಲ, ಒಟ್ಟ ನಮ್ಮ ಅಪ್ಪ ಇದು ಮಾಡ್ದ, ನಾನು ಅದನ್ನು ಮಾಡ್ತೀನಿ. ಹಾಗಾಗಿ ಇವತ್ತು ಹೇಳ್ತಾ ಇರ್ತಕ್ಕಂಥ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ, ದಯವಿಟ್ಟು ಯಾರು ಅನ್ಕೋಬಾರ್ದು. ಒಂದು ಧರ್ಮ ಅಂತ ಇದೆ, ಆ ಧರ್ಮಕ್ಕನುಸಾರವಾಗಿರ್ತಕ್ಕಂಥದ್ದಕ್ಕೆ ಒಂದು ಜ್ಞಾನ ಅಂತ ಉತ್ಪತ್ತಿ ಆಗತ್ತೆ. ಆ ಜ್ಞಾನಾರ್ಜನೆ ನಿಮ್ಮಲ್ಲಿ ಉತ್ಪತ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಮನವರಿಕೆ ಮಾಡ್ಕೊಳ್ತಾ ಇರೋದು. ನೀವು ಹೆಸರು ಬಲಕ್ಕೆ ಕಟ್ಕೋತಿರೋ, ನಿಮ್ಗೆ ಆಸೆ ಇದು ಮಾಡ್ಕೊಳ್ಳಿ, ನಾನು ಯಾರಿಗೂ ಆರ್ಡರ್ ಮಾಡ್ತಾ ಇಲ್ಲ. ಬಟ್ ಎಷ್ಟು ಸರಿ ಮನೆ ಕಟ್ಟಬೇಕಾದ್ರೆ ಹಿರಿಯರ ಹೆಸರು ಬಲದಲ್ಲಿ ಮನೆ ಕಟ್ಟಬಾರದು. ಅದಕ್ಕೇನು ಮಾಡಬೇಕು ಅಂದರೆ ಮನೆ ದೇವರಿಗೆ ಶ್ರೀನಿವಾಸರ ವಾರ ತಗೊಂಡ್ರೆ ಶುಕ್ರವಾರ ಬುಧವಾರ ಮಾಡಬೇಕು. ಶುಕ್ರವಾರ ಬುಧವಾರ. ಈಗ ಇಲ್ಲಿ ಭಾನುವಾರ ಒಂದು ದೊಡ್ಡ ಸಮಸ್ಯೆ ಆಗಿದೆ. ವಾರದಲ್ಲಿ ಭಾನುವಾರ ಈ ಪಂಚಾಂಗಕ್ಕೂ ನಮ್ಮ ಜನಗಳಿಗೂ ಒಂದು ದೊಡ್ಡ ಕ್ಲಾಶ್ ಆಗ್ತಾ ಇದೆ. ಇದನ್ನ ಹೇಳಿದ್ರೆ ಇದು 2ನೇ ಸ್ಟೇಜಿಗೆ ಬೇಜಾರಾಗುತ್ತೆ. ಈಗ ಏನು ಶುಭ ಅಂತಕ್ಕಂಥದ್ದು ಭಾನುವಾರ ಪಂಚಾಂಗದಲ್ಲಿ ಇಲ್ಲ. ಈಗ ಎಷ್ಟು ಮದುವೆ ನಡೆಯಲ್ಲ, ಏನು ಮಾಡೋಣ ಈಗ? ಹೌದು. ಎಂಗೇಜ್ಮೆಂಟ್ ಭಾನುವಾರ, ಹೌದು. ನಾಮಕರಣ ಭಾನುವಾರ, ರಜಾ ಇರೋದೇ ಅವತ್ತು ಅಂತ. ರಜಾ ಇರೋದೇ ಅವತ್ತು. ಏನಾರು ಆಗಲಿ ರಜಾ ಇರಬೇಕು, 4 ಜನ ಬಂದು ಊಟ ಮಾಡಬೇಕು. ಅದು ಪುಣ್ಯನೇ ಅಲ್ವಾ? ಏನು ಈಗ 4 ಜನ ಬಂದು ಊಟ ಮಾಡಿ ಹರಿಸ್ತಾರೆ ಅನ್ನೋದಾದ್ರೆ ಆ ಆಶೀರ್ವಾದದ ಮುಂದೆ ಮುಹೂರ್ತ ಇಟ್ಕೊಂಡು ಏನು ಮಾಡೋಣ ಅಂತಾರಲ್ಲ. ಆಶೀರ್ವಾದ ಹೇಗಿರುತ್ತೆ ಅಂತ ಹೇಳಬೇಕಾದ್ರೆ ಶೂ ಹಾಕ್ಕೊಂಡು ಅಕ್ಷತೆ ಕೈಗೆ ತಗೊಂಡು, ಶೂ ಹಾಕ್ಕೊಂಡು ಅಕ್ಷತೆ ಕೈಗೆ ತಗೊಂಡು ಯಾವ ಆಶೀರ್ವಾದ? ಸರಿನಾ? ಅದು ಏನಾದ್ರು ಮಂತ್ರ ಹೇಳ್ಸಿದ್ರಿ ಮತ್ತೆ? ಶೂ ಬಿಚ್ಚಲ್ಲ, ಯಾಕೆ ನಾನು ಹೊಡ್ಕೊಂಡು ಹೋಗ್ಬಿಟ್ರೆ? ಹೌದು. ಅಲ್ಲ, ಎಂಥ ಸಮಸ್ಯೆಗಳು ಆಶೀರ್ವಾದ ಎಲ್ಲಿ ಬಂತಲ್ಲಿ? ಖಂಡಿತ. 2ನೇ ವಿಷಯ, ಮದುವೆಯಲ್ಲಿ ಮಾಂಗಲ್ಯವನ್ನು ಮುಟ್ಟಿಸ್ತಾರೆ. ಹೌದು. ಯಾರ ಕೈಲಿ ಮುಟ್ಟಿಸ್ಬೇಕಿತ್ತು? ಮುತ್ತೈದೆಯರು. ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಈ ವಿಚಾರ ಸ್ವಲ್ಪ ತಿಳ್ಕೊಂಡ್ರೆ ಮದುವೆಗಳಲ್ಲಿ ತಪ್ಪಾಗ್ತಾ ಇದೆ, ಮನೆ ಕಟ್ಟೋದ್ರಲ್ಲಿ ತಪ್ಪಾಗ್ತಾ ಇದೆ, ನಾವು ತಿಳ್ಕೊಂಡ್ರಲ್ಲಿ ತಪ್ಪಾಗ್ತಾ ಇದೆ ಅಂತ ಸತ್ಯ ಅರ್ಥ ಆಗುತ್ತೆ. ಮಾಂಗಲ್ಯ ಧಾರಣೆ ಮಾಡಿಸ್ತಕ್ಕಂಥ ಸಮಯದಲ್ಲಿ ಮಾಂಗಲ್ಯವನ್ನು ಮುಟ್ಟತಕ್ಕಂತಹ ವ್ಯಕ್ತಿಗೆ ಒಂದೇ ಮದುವೆ ಆಗಿರಬೇಕು. ಅವರಿಗೆ ಹೆಣ್ಣು ಗಂಡು ಎರಡೂ ಆಗಿರಬೇಕು ಮಕ್ಕಳು. ಬರೇ ಹೆಣ್ಣು ಬರೇ ಗಂಡು ಅರ್ಹರಲ್ಲ, ಧರ್ಮಕ್ಕೆ ಅರ್ಹರಲ್ಲ, ಬರೇ ಹೆಣ್ಣು
ವರ್ಕೌಟ್ ಆಗಲ್ಲ, ಬರೇ ಗಂಡು, ಏನು ಪ್ರಯೋಜನ ಇಲ್ಲ. ಎರಡೂ ಆಗಬೇಕು. ದೀರ್ಘಾಯುಷ್ವಂತರಾಗಿರುವಂಥವ್ರು ಅಂತ ಹೇಳ್ತಾರೆ, ಅವ್ರು ಇವಾಗ ಸಿಕ್ಕಲ್ಲ. ಹೆಂಗೋ ಅರ್ಧಂಬರ್ಧ ಇರೋರೇ ಬರಲಿ. ಸದ್ಯಕ್ಕೆ ಅವರಿಗೆ ಒಂದು ಮದುವೆ ಆಗಿರ್ತಕ್ಕಂತಹ ಒಂದು ವಿಚಾರ. ಯಾಕಂದರೆ ಈ ಮಾಂಗಲ್ಯ ಮುಟ್ಟಿದ ಮೇಲೆ ಅವ್ರಿಗೆ ಇನ್ನೊಂದು ಮದುವೆ ಆಗಬಾರ್ದಲ್ಲ. ಮಾಂಗಲ್ಯ ಕಟ್ಟಿಸಿದವ್ರಿಗೆ, ಕಟ್ಟಿಸ್ಕೊಂಡವ್ರಿಗೆ 2 ಮದುವೆ ಆಗಬಾರ್ದಲ್ಲ. ಈಗ ಆಗ್ತಾ ಇದೆಯಲ್ಲ. ಹೌದಲ್ಲ, ಅಷ್ಟೇ. ಎಲ್ರ ಕೈಲೂ ತಟ್ಟಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ರಿಗೂ ಮುಂದೆ ಇಟ್ಕೊಂಡು ಹೋಗ್ಬಿಡ್ತಾರೆ. ಯಾವ ಮದುವೆ ಆಗಿರ್ತಾರೋ, ಆಗಿರಲ್ವೋ, 2 ಆಗಿರುತ್ತೋ, ಆಗೇ ಇಲ್ವೋ, ಎಲ್ಲರೂ ಮುಟ್ಬಿಟ್ರು. ಅದು ತಂದು ಕಟ್ಬಿಟ್ಟು ಕುತ್ತಿಗೆಗೆ. ಆ ಹುಡುಗಿ ಆ ಕರ್ಮ ಎಲ್ಲ ಅನುಭವಿಸ್ಬೇಕು. ಇದಕ್ಕೆ ಇಷ್ಟು ಖರ್ಚು ಮಾಡಿ ಮದುವೆ ಮಾಡಿಸಿದ್ದು. ಅದಕ್ಕೇನು ಮಾಡಬೇಕು ಪ್ಲ್ಯಾನ್ ಅಂದರೆ, ಯಾವುದೇ ಜನಗಳ ಕೈಗೆ ಮಾಂಗಲ್ಯ ಸಿಕ್ಕಬಾರ್ದು. ಅಂದರೆ ಎಲ್ಲರೂ ಚೇರಲ್ಲಿ ಕೂತಿರ್ತಾರೆ, ಮಂಟಪದಲ್ಲಿ ಹೆಣ್ಣು ಗಂಡು ಅಪ್ಪ ಅಮ್ಮ ಇದ್ದೇ ಇರ್ತಾರೆ. ಖಂಡಿತ ಒಂದು 5 ಜನ ಇರ್ತಾರಲ್ಲ, ಇವ್ರ ಕಡೆಯಿಂದ ಇಬ್ಬರು, ಅವ್ರ ಕಡೆಯಿಂದ ಇಬ್ಬರು ಗಂಡು ಹೆಣ್ಣು, ಸೋದರ ಮಾವನ ಯಾರೊಬ್ರು ಇರ್ತಾರೆ. ಇದು ಸತ್ಯ. ಅಷ್ಟೇ ಜನ ಮುಟ್ಬೇಕದನ್ನ. ಎಲ್ಲರೂ ಹಿಂಗೆ ತೋರಿಸ್ಬಿಡ್ಬೇಕು, ಅವ್ರು ಅಲ್ಲಿಂದ ಕೈ ಮುಕ್ಕಳಿ ಅಂತ. ಇವ್ರು ಅಕ್ಷತೆ ಕೊಡ್ತಾರೆ, ಮುಂದ್ಗಡೆ ಇರೋ ತಲೆ ಮೇಲೆ ಅವ್ರು ಹಾಕ್ತಾರೆ, ಅವ್ರು ಮುಂದ್ಗಡೆ ಇರ್ತಾರೆ, ಇವ್ರ ತಲೆ ಮೇಲೆ ಹಾಕ್ತಾರೆ ಅಕ್ಷತೆ. ಹಂಗೆ ತಾನೇ ಆಗೋದು. ಯಾರು ಮದುವೆ ಆಗಿದ್ದು? ಮುಂದಕ್ಕಿದ್ದವ್ರ ಹತ್ರ. ಎಂಥ ಒಂಥರ ಆಶ್ಚರ್ಯಕವಾದ ಮದುವೆ ಮಾಡ್ತೀವಲ್ವ ನಾವು. ಆಮೇಲೆ ದಾರಿ ಏರಿಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಶೂ ಹಾಕ್ಕೊಂಡೇನೆ ದಾರಿ ಏರಿಯೋದು. ಕಳಶ ಇರುತ್ತೆ ಅಲ್ಲಿ, ಪುರೋಹಿತರು ಮಂತ್ರ ಹೇಳ್ತಿರ್ತಾರೆ, ಅಲ್ಲಿ ಗಟ್ಟಿ ಮೇಳ ಅಂತ ಮಂಗಳವಾದ್ಯ ಬೇರೆ ಆಗ್ತಾ ಇರ್ತದೆ. ಇವ್ರ ಕತೆ ಏನು? ಇದೆಲ್ಲ ಕೇಳೋರಿಗೆ ಒಂದು ರೀತಿ ಬೇಜಾರಾಗಬಹುದು, ಬಟ್ ವಾಸ್ತವ ಗುರುಗಳೇ. ಹೌದಲ್ವಾ? ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ. ಹೆಣ್ಣು ಗಂಡಿನ ಮುಂದಿನ ಜೀವನ ಸುಗಮವಾಗಿ ಆಗಬೇಕು, ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು, ಒಳ್ಳೆಯ ಮಕ್ಕಳನ್ನ ಅವರು ಪಡ್ಕೋಬೇಕು. ಹೌದಲ್ಲ? ಮಂತ್ರದಲ್ಲಿ ಹೇಳ್ತೀವಿ, ಆಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಅಂತ. 3 ತಿಂಗಳ ಗಂಡನೇ ಹೊಡಬಿಡ್ತಾನೆ. ಎಲ್ಲಿ ಹೋಯ್ತು ಇದು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.